ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋಗಳ ಪೈಕಿ ಬಿಗ್ ಬಾಸ್ ಕನ್ನಡ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಕಳೆದ ಹಲವು ವರ್ಷಗಳಿಂದ ಕನ್ನಡದ ಕಿರುತೆರೆ ಪ್ರೇಕ್ಷಕರ ಮನ ಗೆದ್ದಿರುವ ಬಿಗ್ ಬಾಸ್ ಇದೀಗ ತನ್ನ 13ನೇ ಸೀಸನ್ನೊಂದಿಗೆ ಮರಳಲು ಸಿದ್ಧವಾಗಿದೆ. 2026ರ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಿರೀಕ್ಷೆಗಿಂತಲೂ ಮುಂಚಿತವಾಗಿ ಆರಂಭವಾಗಲಿದ್ದು, ಈ ಬಾರಿ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಸಾಮಾನ್ಯ ಜನರಿಗೂ ಸ್ಪರ್ಧಿಯಾಗಿ ಬಿಗ್ ಮನೆಗೆ ಪ್ರವೇಶಿಸುವ ಅವಕಾಶವನ್ನ ನೀಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಶಸ್ವಿಯಾಗಿ ಮುಕ್ತಾಯಗೊಂಡ ಕೆಲವೇ ದಿನಗಳಲ್ಲಿ ಹೊಸ ಸೀಸನ್ ಕುರಿತು ಘೋಷಣೆ ಮಾಡಿರೋದು ಕಾರ್ಯಕ್ರಮದ ಅಪಾರ ಜನಪ್ರಿಯತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸಾಮಾನ್ಯವಾಗಿ ಹೊಸ ಸೀಸನ್ ಘೋಷಣೆಗೆ ಕೆಲವು ತಿಂಗಳುಗಳ ಅಂತರವಿರುತ್ತೆ. ಆದರೆ ಈ ಬಾರಿ ಕಾರ್ಯಕ್ರಮವನ್ನ ಶೀಘ್ರದಲ್ಲೇ ಆರಂಭಿಸಲು ವಾಹಿನಿ ಮುಂದಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಪ್ರೊಮೋದಲ್ಲಿ ಹೊಸ ಸೀಸನ್ ಕುರಿತು ಹಲವು ಕುತೂಹಲಕಾರಿ ಸುಳಿವುಗಳನ್ನ ನೀಡಲಾಗಿದೆ. ಈ ಬಾರಿಯ ಸೀಸನ್ ಹಿಂದಿನ ಎಲ್ಲ ಸೀಸನ್ಗಿಂತ ಭಿನ್ನವಾಗಿರಲಿದೆ ಎಂದು ಹೇಳಲಾಗ್ತಾ ಇದೆ. ಇದರಿಂದ ವೀಕ್ಷಕರಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಈವರೆಗೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಿನಿಮಾ, ಧಾರಾವಾಹಿ, ಸಾಮಾಜಿಕ ಜಾಲತಾಣ ಹಾಗೂ ವಿವಿಧ ಕ್ಷೇತ್ರಗಳ ಸೆಲೆಬ್ರಿಟಿಗಳು ಭಾಗವಹಿಸ್ತಾ ಇದ್ರು. ಆದರೆ ಈ ಬಾರಿ ಸಾಮಾನ್ಯ ಜನರಿಗೂ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಲಾಗಿದೆ. ಇಲ್ಲಿಯವರೆಗೆ ಮನೆಯಲ್ಲೇ ಕುಳಿತು ಸ್ಪರ್ಧಿಗಳನ್ನ ಬೆಂಬಲಿಸುತ್ತಿದ್ದವರು ಈಗ ಸ್ವತಃ ಸ್ಪರ್ಧಿಗಳಾಗಿ ವೇದಿಕೆಗೆ ಬರಬಹುದಾಗಿದೆ. ತಮ್ಮ ಕನಸುಗಳಿಗೆ ಅರ್ಥ ನೀಡಲು ಮತ್ತು ತಮ್ಮ ಸಾಮರ್ಥ್ಯವನ್ನ ಇಡೀ ಕರ್ನಾಟಕದ ಮುಂದೆ ತೋರಿಸಲು ಇದು ಅತ್ಯುತ್ತಮ ಅವಕಾಶ ಎಂದು ವಾಹಿನಿ ಹೇಳಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಮೊದಲು ಆಡಿಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಇದಕ್ಕಾಗಿ 3 ನಿಮಿಷಗಳ ಅವಧಿಯ ಒಂದು ವಿಡಿಯೋವನ್ನು ರೆಡಿ ಮಾಡಿಕೊಳ್ಬೇಕಾಗಿದೆ. ಆ ವಿಡಿಯೋದಲ್ಲಿ ನೀವು ಯಾರು, ನಿಮ್ಮ ಹಿನ್ನೆಲೆ ಏನು ಮತ್ತು ಯಾಕೆ ಬಿಗ್ ಬಾಸ್ ಮನೆಯೊಳಗೆ ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸಬೇಕಿದೆ. ಆಡಿಷನ್ ವಿಡಿಯೋದಲ್ಲಿ ಅಭ್ಯರ್ಥಿಗಳು ತಮ್ಮ ಪೂರ್ತಿ ಹೆಸರು, ವಿಳಾಸ, ವಯಸ್ಸು ಸೇರಿದಂತೆ ಅಗತ್ಯ ವೈಯಕ್ತಿಕ ಮಾಹಿತಿಯನ್ನ ನೀಡಬೇಕಾಗಿದೆ. ಜೊತೆಗೆ ತಮ್ಮ ಆಸಕ್ತಿಗಳು, ಜೀವನದ ಸಾಧನೆಗಳು ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಯಾಗಿ ಆಯ್ಕೆಯಾಗಲು ಇರುವ ಕಾರಣಗಳನ್ನು ಸ್ಪಷ್ಟವಾಗಿ ವಿವರಿಸಬೇಕಿದೆ. ಆಸಕ್ತ ಅಭ್ಯರ್ಥಿಗಳು ಸಿದ್ಧಪಡಿಸಿದ 3 ನಿಮಿಷಗಳ ವಿಡಿಯೋವನ್ನು colorskannada.geostar.com ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಾಗಿದೆ. ವಾಹಿನಿಯು ನೀಡಿರುವ ಮಾರ್ಗಸೂಚಿಗಳನ್ನು ಅನುಸರಿಸಿ ಅರ್ಜಿಯನ್ನು ಪೂರ್ಣಗೊಳಿಸಬೇಕು. ಇದಾದ ನಂತರ ಆಡಿಷನ್ನಲ್ಲಿ ಭಾಗವಹಿಸಿ ನೀವು ಬಿಗ್ ಬಾಸ್ಗೆ ಆಯ್ಕೆ ಆಗಬಹುದಾಗಿದೆ. ಹಾಗಾದರೆ ಇನ್ಯಾಕೆ ತಡ? ಬಿಗ್ ಬಾಸ್ಗೆ ಹೋಗೋಕೆ ನೀವು ಇದೆಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿ ರೆಡಿಯಾಗಿರಿ. ವಾಹಿನಿಯವರು ಕಾಲ್ ಮಾಡಿ ನಿಮ್ಮನ್ನು ಆಡಿಷನ್ಗೆ ಕರೀತಾರೆ. ಆಡಿಷನ್ನಲ್ಲಿ ಸೆಲೆಕ್ಟ್ ಆದ ನಂತರ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಬಹುದಾಗಿದೆ. ಕಲರ್ಸ್ ಕನ್ನಡದ ಈ ಹೊಸ ಪ್ಲಾನ್ ಮತ್ತು ಬಿಗ್ ಬಾಸ್ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.